ಸಾರಿ 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 ಲೇಟ್ ಆಗೋಯ್ತು. ಬೆಂಗಳೂರು ಟ್ರಾಫಿಕ್ ನೋಡಿ ತುಂಬ ಲೇಟ್ ಆಗೋಯ್ತು. ನಾನು ಲೇಟಾಗಿ ಬಂದಿದ್ದೀನಿ ಗೊತ್ತು. ಬೇಕಾದರೆ ಸಂಜೆ ಎಕ್ಸ್ಟ್ರಾ ಕೆಲಸ ಮಾಡಿಕೊಡ್ತೀನಿ. ಯಾರು ನೀವು? 10,000 ರೂಪಾಯಿ ಡ್ರೈವ್. ನಂದಲ್ಲ. ನಾನು ಒಬ್ಬರು ದುಬೈ ಪಾರ್ಟಿ ಹತ್ರ ಕೆಲಸ ಮಾಡ್ತಿದ್ದೀನಿ. ಅವ್ರು ಕಾರ್ ಡ್ರೈವ್ ಮಾಡಬೇಕಾದ್ರೆ ನಾನು ಸೂಟ್ ಹಾಕ್ಕೊಂಡೇ ಇರಬೇಕು. ಅದಕ್ಕೆ ಅವ್ರು ಸೂಟ್ ಕೊಟ್ಟಿದ್ದಾರೆ, ಹಾಕ್ಕೊಂಡಿದ್ದೀನಿ. ಈಗ ಏರ್ಪೋರ್ಟ್ ಬಿಟ್ಟು ಬಂದಿದ್ದೀನಿ. ಅವ್ರಿಗೆ ಒಂದು ಚಿಕ್ಕ ಸುಳ್ಳು ಹೇಳಿದೆ ಮೇಡಮ್. ಸಾರಿ 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 ಟೈಟ್ ಇದು ಮೇಡಮ್. ಮೇಡಮ್ 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 ನನ್ನ ಮಾತು ಕೇಳಿ ಮೇಡಮ್. ನೆನ್ನೆ ಇಲ್ಲಿ ಕೆಲಸ ಕೇಳ್ಕೊಂಡು ಬಂದೆ, ಇವತ್ತು ಅಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ್ಯಾ. ಅಂದ್ರೆ ಸುಳ್ಳು ಹೇಳ್ಕೊಂಡು ಕೆಲಸ ಮಾಡ್ತಿದ್ದೆ. ನನಗೆ ಸುಳ್ಳು ಹೇಳೋರು ಕಂಡ್ರೆ ಆಗಲ್ಲ. ಮೇಡಮ್ ಎಮರ್ಜೆನ್ಸಿ ಇತ್ತು, ಅದಕ್ಕೆ ಸಣ್ಣ ಸುಳ್ಳು ಹೇಳ್ಬಿಟ್ಟೆ. ಇನ್ಯಾವತ್ತೂ ಸುಳ್ಳು ಹೇಳಲ್ಲ ಮೇಡಮ್. ಸಣ್ಣ ಸುಳ್ಳು ದೊಡ್ಡ ಸುಳ್ಳು, ಸುಳ್ಳು ಸುಳ್ಳೆ. ಇದು ನಿನ್ ಮೊದಲನೇ ಸುಳ್ಳು, ಅದಕ್ಕೆ ಕ್ಷಮಿಸ್ತಾ ಇದ್ದೀನಿ. ಮತ್ತೆ ಸುಳ್ಳು ಹೇಳಲ್ಲ ಅನ್ಕೊಂಡಿದ್ದೀನಿ. ಹೇಳಲ್ಲ. ನನ್ನ ಮುಖದಲ್ಲಿ ಏನಾದರೂ ಗೂಗಲ್ ಮ್ಯಾಪ್ ಕಾಣಿಸ್ತಿದ್ಯಾ? ರೋಡ್ ನೋಡ್ಕೊಂಡು ಓಡಿಸು. ಸರಿ ಮೇಡಮ್. ನೋಡು, ಮೆಡಿಸಿನ್ಸ್ ಎಲ್ಲ ಜನರಿಕ್ ಶಾಪಲ್ಲೇ ತಗೋಬೇಕು, ಅಲ್ಲಾದ್ರೆ ಚೀಪಾಗಿ ಸಿಗುತ್ತೆ. ಚೀಪರ್ ಓಕೆ ಮೇಡಮ್, ಬಟ್ ಕ್ವಾಲಿಟಿ ಇರುತ್ತಾ ಮೇಡಮ್? ಕ್ವಾಲಿಟಿ ಇರೋದೆಲ್ಲ ಕಾಸ್ಟ್ಲಿಯಾಗಿ ಇರಬೇಕು ಅಂತ ರೂಲ್ಸ್ ಏನಿಲ್ಲ. ಅದು ಸರಿ ಮೇಡಮ್. ಶ್ರೀಮಂತರ ಮನೇಲಿ ಡ್ರೈವರ್ ಆಗಿದೆ ಅಂದ್ಯಲ್ಲ, ನೀನೇ ಬಿಟ್ಟಿಯಾ ಇಲ್ಲ ಅವರೇ ತೆಗೆದ್ರಾ? ನಾನೇ ಬಿಟ್ಟೆ ಮೇಡಮ್. ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ, ಅದಕ್ಕೆ ಬಿಟ್ಟೆ. ನೀನೇನು ಓದಿದ್ಯಾ? MBA ಇನ್ ಹಾರ್ವರ್ಡ್. ಹಾಂ, ಓದಬೇಕು ಅಂತಿದ್ದೆ, ಬ್ಯಾಂಕ್ ಲೋನ್ ಆಗಲಿಲ್ಲ ಮೇಡಮ್, ಅದಕ್ಕೆ ಓದಲಿಲ್ಲ. ಏನೋ ಒಂದು ಓದಿದ್ದೀನಿ ಬಿಡಿ. ನಾನು ಮುಂದೆ ಹೇಳ್ಕೊತೀನಿ, ನೀನು ಮಕ್ಕಳನ್ನ ಪಿಕ್ ಮಾಡಿಕೊಂಡು ಆಶ್ರಮಕ್ಕೆ ಹೋಗು. ಓಕೆ ಮೇಡಮ್. ಸುಸ್ತಾಗ್ತಿದೆ ಕಣ, ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ. ಒಳ್ಳೆ ಜಾಗ ಇದೆ ಇಲ್ಲಿ. ಅಲ್ಲೇ ಸೆಟ್ಲ್ ಆಗ್ಬಿಡಿ ಬಾಸ್. ನಮ್ಮ ಕನ್ನಡದಲ್ಲಿ ಒಬ್ಬ ಕುಳ್ಳುಗೆ ಗುಂಗೂರು ಕೂದಲು ಬಿಟ್ಕೊಂಡು ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಇದ್ನಲ್ಲ, ನೋಡಕ್ಕೂ ಕೆಡ್ದಾಗಿದ್ನಲ್ಲ, ಆಮೇಲೆ ಕಾಮಿಡಿ ಮಾಡಕ್ ಶುರು ಮಾಡಿದ್ನಲ್ಲ, ಅವನ ಹೆಸರೇನ? ಯಾರು ಓದಿ ಸರ್? ಗೊತ್ತಿಲ್ಲ ಬಾಸ್. ಅದೇ ಸಾಧು ಕೋಕಿಲ. ಆ ಒಯ್ಯಿಂದೊಂದು ಮ್ಯೂಸಿಕ್ ಬಾರ್ಸೋ, ಹಂಗೆ ರೆಸ್ಟ್ ತಗೋತೀನಿ. ಆಗಲ್ಲ ಸುಮ್ಮನಿರು ಬಾಸ್, ಕಾಪಿರೈಟ್ಸ್ ಪ್ರಾಬ್ಲಮ್ ಬರುತ್ತೆ. ಅವ್ರು ಮಾಡಿರೋದು ಕಾಪಿನೇ ಕಣ. ಏಯ್ ಗೆಟ್ ಅಪ್. ಯಾಕೋ ಲೇಡೀಸ್ ವಾಯ್ಸಲ್ಲಿ ಮಾತಾಡ್ತಿದ್ಯಾ? ಬಾಸ್ ನಾನಲ್ಲ ಬಾಸ್. ಏಯ್ ಎದ್ದೇಳು ಮೇಲೆ. ಎಷ್ಟು ಧೈರ್ಯ ಇದ್ರೆ ಈ ಜಾಗದಲ್ಲಿ ಕೂತ್ಕೋತ್ಯಾ? ಕೂತ್ಕೊಳ್ಳೋಕೆ ಧೈರ್ಯ ಆಗ್ಬೇಕು ಮೇಡಮ್. ಜಾಗ ಆಯ್ತು, ಕೂತ್ಕೊಂಡೆ, ತಣ್ಣಗೆ ಗಾಳಿ ಬೀಸ್ತಿತ್ತು, ಕೂತ್ಕೊಂಡು. ಶಟ್ ಅಪ್. ಇಲ್ಲಿ ಯಾರು ಕೂತ್ಕೋಬಾರ್ದು ಅಂತ ಹೇಳಿಲ್ವಾ? ಇಲ್ಲ. ಹೇಳಿಲ್ಲ ಅಂದ್ರೆ ಕೇಳಿಸ್ಕೊ, ನನ್ನ ಬಿಟ್ಟು ಯಾರು ಈ ಜಾಗದಲ್ಲಿ ಕೂತ್ಕೋಬಾರ್ದು. ಓಕೆ. ಯಾವ ಜಾಗಕ್ಕೆ ಹೋಗಬೇಕು, ಯಾವ ಜಾಗಕ್ಕೆ ಹೋಗಬಾರ್ದು ಅಂತ ಹೇಳ್ಬಿಟ್ರೆ ಫಾಲೋ ಮಾಡ್ಬಿಡ್ತೀನಿ. ಇಲ್ಲಿ ಬಿಟ್ಟು ಬೇರೆ ಎಲ್ಲಿ ಬೇಕಾದರೂ ಹೋಗು. ಓಕೆ ಮೇಡಮ್. ಕೇಳಿಸ್ಕೊಂಡೇನೋ, ಬ್ಯೂಟಿಫುಲ್ ಮುಗ್ತವನೆ, ಒಳ್ಳೆ ನಾಗವಲ್ಲಿ ಥರ ಆಡ್ತಾಳೆ ಕಣ. ಓ ಕಟ್ ಮಾಡ. ಓಕೆ ಬಾಸ್. ಆ ಬೆಂಚ್ ಮೇಲೆ ಕೂತ್ಕೊಂಡ್ರೆ ಯಾಕೆ ಪ್ರಣಯ್ ಮೇಡಮ್ ತುಂಬ ಕೋಪ ಮಾಡ್ಕೋತಾರೆ? ಒಂದಿನ ಬೆಳಗ್ಗೆ ಬೆಂಚ್ ಹತ್ರ ಹೋಗಿ ನೋಡ್ತೀನಿ, ಒಂದು ಪುಟ್ಟ ಮಗು ಮಲಗಿತ್ತು. ಅವಳೇ ಪ್ರಣಯ. ಆ ಮಗುನ್ ತಗೊಂಬಂದು ಸಾಕಿ ಸಲಹಿ ದೊಡ್ಡವಳನ್ನಾಗಿ ಮಾಡಿದೆ. ಅವಳು ದೊಡ್ಡವಳಾದ್ಮೇಲೆ ಅಲ್ಲೊಂದು ಗಿಡ ನೆಟ್ಲು. ಆ ಗಿಡನೇ ಈಗ ಎಷ್ಟು ದೊಡ್ಡದಾಗಿ ಬೆಳೆದಿದೆ ನೋಡು. ಅವಳಿಗೆ ತುಂಬ ಖುಷಿ ಆದಾಗ, ತುಂಬ ದುಃಖ ಆದಾಗ ಆ ಜಾಗದಲ್ಲಿ ಹೋಗಿ ಕೂತ್ಕೋತಾಳೆ. ಆ ಜಾಗದಲ್ಲಿ ಯಾರೇ ಕೂತರೂ ಅವಳಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದ್ಬಿಡುತ್ತೆ.